ಶ್ರೀಗುರುಭ್ಯೋ ನಮಃ. ಆಶೀರ್ವಾದ ಸಹಸ್ರೇಣ ನ ಮೇ ಲೋಮಾಪಿ ವರ್ಧತೆ ತಥಾ ಶಾಪ ಸಹಸ್ರೇಣ ನ ಮೇ ಲೋಮಾಪಿ ಹೀಯತೆ. ಆಶೀರ್ವಾದ ಸಹಸ್ರದಿಂದ ಜ್ಞಾನಿಗಳಿಗೆ ಒಂದು ಲೋಮವೂ ಹೆಚ್ಚಾಗುವುದಿಲ್ಲ. ಹಾಗೆಯೇ ಇತರರ ಶಾಪ ಸಹಸ್ರದಿಂದ ಜ್ಞಾನಿಗಳ ಸ್ವರೂಪದಲ್ಲಿ ಒಂದು ಕೂದಲು ಎಳೆಯಷ್ಟು ಕಮ್ಮಿಯಾಗುವುದಿಲ್ಲ ಎಂದು ಈ ಶ್ಲೋಕದ ಭಾವಾರ್ಥವಾಗಿದೆ. ಬ್ರಹ್ಮವನ್ನು ಬಲ್ಲವನಾದ ಬ್ರಹ್ಮನಿಷ್ಠನ ಧೀರ ಉದ್ಗಾರವಿದು. ಸಾಮಾನ್ಯವಾಗಿ ಲೋಕದಲ್ಲಿ ಜನಗಳು ಸಾಧು ಸನ್ಯಾಸಿಗಳಿಗೆ ನಮಸ್ಕಾರಗಳನ್ನು ಮಾಡುತ್ತಾರೆ, ಫಲ ಪುಷ್ಪ ಕಾಣಿಕೆಗಳನ್ನೂ ಕೊಡುತ್ತಾರೆ ಅಲ್ಲವೇ? ಇದರಿಂದ ಸಂತುಷ್ಟರಾದ ಆ ಮಹಾತ್ಮರು ಆ ಭಕ್ತರಿಗೆ ಆಯುಷ್ಮಾನ್ ಭವ, ಆರೋಗ್ಯವಾನ್ ಭವ, ಧನ ಸಂಪನ್ನೋ ಭವ, ವಿದ್ಯಾವಾನ್ ಬುದ್ಧಿಮಾನ್ ಭವ, ಸುಪುತ್ರವಾನ್ ಭವ ಇತ್ಯಾದಿ ಇತ್ಯಾದಿ ಆಶೀರ್ವಾದಗಳನ್ನು ಮಾಡುತ್ತಾರೆ. ಇದರಿಂದ ಆ ಭಕ್ತರಿಗೆ ಮನಸ್ಸಿನಲ್ಲಿ ಒಂದು ರೀತಿಯ ಹೆಚ್ಚಿನ ಸಂತೋಷವಾಗುತ್ತದೆ. ಇದನ್ನು ನೀವೆಲ್ಲರೂ ಗಮನಿಸಿರಬಹುದು ಅಥವಾ ನೀವು ಅನುಭವಿಸಿರಬಹುದು. ಏಕೆಂದರೆ ಇವರು ಆ ಮಹಾತ್ಮರ ಆಶೀರ್ವಾದಕ್ಕಾಗಿ ಅವರಲ್ಲಿಗೆ ಹೋಗಿರುತ್ತಾರೆ ಅಲ್ಲವೇ ಸ್ನೇಹಿತರೆ? ಇನ್ನು ಕೆಲವರಿಗೆ ಸಾಧು ಸನ್ಯಾಸಿಗಳು ಶಾಪವನ್ನೇ ಹಾಕುತ್ತಾರೆ. ದುರಹಂಕಾರಿಗಳಾದ ಶ್ರೀಮಂತರಿಗೆ, ವಿದ್ಯಾಮದದಿಂದ ಮೆರೆಯುತ್ತಿರುವ ಪಂಡಿತರಿಗೆ ಸನ್ಯಾಸಿಗಳಿಂದ ಆಶೀರ್ವಾದಕ್ಕೆ ಬದಲಾಗಿ ಶಾಪವೇ ಸಿಗುತ್ತದೆ. ಶಾಪದ ಆ ಮಾತುಗಳಿಂದ ಆ ಜನಗಳಿಗೆ ಭಯವೂ ಮನಸ್ತಾಪಗಳು ಉಂಟಾಗಿ ಅದರಿಂದ ದುಃಖವೇ ಉಂಟಾಗಿ ಬಿಡುತ್ತದೆ. ಏಕೆಂದರೆ ಅಜ್ಞಾನರಾದ ಇವರಿಗೆ ಸಾಧು ಸಂತರಿಂದ ಆಶೀರ್ವಾದ, ಅನುಗ್ರಹ, ಕೃಪಾಪ್ರಸಾದಗಳು ಬೇಕೇ ಹೊರತು ಶಾಪದ ಮಾತುಗಳಲ್ಲ. ಶಾಪವೆಂದರೆ ಎಲ್ಲರಿಗೂ ಭಯ, ನಮಗೂ ಭಯ, ನಿಮಗೂ ಭಯ. ಇದಿಷ್ಟು ಸರಿಯೇ. ಆದರೆ ಅಹಂ ಬ್ರಹ್ಮಾಸ್ಮಿ ಆತ್ಮೈವೇದಂ ಸರ್ವಂ ಎಂದು ತಿಳಿದುಕೊಂಡು ಬ್ರಹ್ಮನಿಷ್ಠನಾಗಿರುವ ಸರ್ವಾತ್ಮ ಭಾವಸಂಪನ್ನನಾದ ಬ್ರಹ್ಮಜ್ಞಾನಿಗೆ ಇತರರ ಅನುಗ್ರಹ ಸಹಸ್ರದಿಂದ ಸುಖವಾಗಲಿ, ಶಾಪ ಸಹಸ್ರದಿಂದ ದುಃಖವಾಗಲಿ ಕನಸಿನಲ್ಲಿಯೂ ಉಂಟಾಗಲಾರದು. ಏಕೆಂದರೆ ಇವನು ದೇಹಧ್ಯಾಸರಹಿತನಾದ ಬ್ರಹ್ಮವಿದನಾದ ಪರಿಪೂರ್ಣನಾದ ಮಹಾತ್ಮನಾಗಿರುತ್ತಾನೆ. ಇವನಿಗೆ ಪುಣ್ಯ ಪಾಪಗಳಾಗಲಿ ಆಶೀರ್ವಾದ ಶಾಪಗಳಾಗಲಿ ಇರುವುದಿಲ್ಲ. ಆಕಾಶಕ್ಕೆ ಚಳಿಯೇನು ಬಿಸಿಲೇನು? ಬ್ರಹ್ಮನಿಷ್ಠನೆಂದರೆ ಪರಬ್ರಹ್ಮ ಸ್ವರೂಪನೇ ಅಲ್ಲವೇ? ಈ ಶ್ಲೋಕದಿಂದ ನಾವೇನು ತಿಳ್ಕೋಬಹುದಂದ್ರೆ, ಇತರರ ಶಾಪಾನುಗ್ರಹಗಳು ಆತ್ಮಜ್ಞಾನಿಗೆ ತಟ್ಟುವುದಿಲ್ಲ ಎಂದು. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು. ಧನ್ಯವಾದಾಃ.